ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 24/12/2025 ಸೋಮವಾರದ ಈ ದಿನ. ಈಗೇನು ನಾವು ವರ್ಷಾಂತ್ಯದಲ್ಲಿದ್ದೀವಿ. ಸೊ 2026 ಇನ್ನೇನು ಕೆಲವೇ ದಿನಗಳಷ್ಟೇ ಮಾತ್ರ ಬಾಕಿ ಇದೆ. ಬರುವಂತಹ 2026 ಹೊಸ ವರ್ಷ ಏನಿದೆ, ಪ್ರತಿಯೊಂದು ರಾಶಿಗೂ ಕೂಡ ಅದರದೇ ಆದಂತಹ ಗ್ರಹಗಳ ಗೋಚಾರಗಳು ಸಂಭವಿಸ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಯಾವ ವಿಚಾರದಲ್ಲಿ ಗಮನ ಹರಿಸಬೇಕು, ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕರಾಗಿರಬೇಕು, ಹೀಗೆ ಹಲವಾರು ಮಾಹಿತಿಗಳು ಬರ್ತಕ್ಕಂಥ ಹೊಸ ವರ್ಷ ಏನಿದೆ ಇದು ನಮಗೆ ಖುಷಿ ತಂದ್ಕೊಡುತ್ತಾ, ಪರಿಹಾರ ಭಾಗವಾಗಿ ನಾವು ಏನ್ ಮಾಡ್ಕೊಳ್ಬೇಕು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಕಳೆದ ಸಂಚಿಕೆಯಲ್ಲಿ ನಾವು ಕುಂಭರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಗಮನವನ್ನ ಹರಿಸಿದ್ವಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮೀನರಾಶಿಯವರಿಗೆ 2026 ಈ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ, 2026 ವರ್ಷ ಹಣಕಾಸಿನ ವಿಚಾರದಲ್ಲಿ ಹೇಗಿದೆ, ಯಾವ ವಿಚಾರದಲ್ಲಿ ಗಮನ ಕೊಡಬೇಕು, ಎಚ್ಚರಿಕೆಯಿಂದ ಇರಬೇಕು, ಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ತಿಳಿದುಕೊಳ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುಜಿ, ಇನ್ನೇನು 2026 ವರ್ಷಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಆದರೂ ಸಹ ಬರ್ತಕ್ಕಂಥ 2026 ಈ ಹೊಸ ವರ್ಷ ಕ್ಯಾಲೆಂಡರ್ನ ಪ್ರಕಾರ ಏನಿದೆ, ನಾವು ಮೀನರಾಶಿಯವರಿಗೆ ನೋಡೋದಾದ್ರೆ ಗುರುಜಿ, ಮೀನರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಗ್ರಹ ಗೋಚಾರ ಹೇಗಿದೆ ಮತ್ತೆ ಯಾವೆಲ್ಲ ಗ್ರಹಗಳ ಗೋಚಾರ ಜರುಗ್ತಾ ಇದೆ ಅಂತ ಹೇಳಿ. ನೋಡಿ, ಪ್ರತಿ ವರ್ಷದಂತೆ ಹೊಸ ವರ್ಷ ಕೂಡ ಬರುತ್ತಿರುವಂಥದ್ದು ಬಹಳ ಸಂತೋಷಕರವಾಗಿರುವಂಥದ್ದು. ಅದರಲ್ಲೂ ನಮ್ಮ ಜ್ಯೋತಿಷ ಸನಾತನ ಪರಂಪರೆಯಲ್ಲಿ ನಾವು ಪ್ರತಿಯೊಂದು ಸಂವತ್ಸರಕ್ಕೆ ಹೊಸ ವರ್ಷ ಅಂತ ಪರಿಗಣಿಸ್ತೇವೆ. ಆ ಸಂವತ್ಸರ ಪ್ರಾರಂಭ ಆಗೋದು ನಮ್ಮ ಯುಗಾದಿ ಹಬ್ಬ ದಿನದಂದು. ಆ ಯುಗಾದಿ ಹಬ್ಬಕ್ಕೆ ಅದರದೇ ಆದ ಒಂದು ಪಂಚಾಂಗ ಆಚರಣೆ ಮಹತ್ವವಿರುವಂಥದ್ದು. ಚೈತ್ರ ಮಾಸದಲ್ಲಿ ಬರುವಂಥ ಹೊಸ ಪರ್ವ ಆರಂಭ, ಗಿಡ ಮರಗಳ ಚಿಗುರುವಿಕೆ ಆಗುವಂಥದ್ದು, ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು, ಮತ್ತು ನಮ್ಮ ಪರಂಪರೆಯಲ್ಲಿ ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ಧರಿಸುವಂಥದ್ದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಪಂಚಾಂಗ ಶ್ರವಣ ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರಗಳಲ್ಲಿ ಹಬ್ಬಕ್ಕೆ ಮಹತ್ವ ಇರುವಂಥದ್ದು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವಾಗಿನ ಒಂದು ಜನ್ರೇಷನ್ ಅಂತ ನಾವೇನು ತಗೊತೀವಿ, ಜನವರಿ 1ನೇ ಒಂದು ಹೊಸ ವರ್ಷ ಅಂತ ಆಚರಣೆ ಮಾಡುವಂಥ ಒಂದು ಪರಿಗಣನೆಗೆ ಬಂದಿರುವಂಥದ್ದು. ಅದರಲ್ಲೂ ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರ ಒತ್ತಾಯದ ಮೇರೆಗೆ ಪ್ರತಿಯೊಂದು ಅವರಿಗೆ ಕುತೂಹಲ ಇರುತ್ತಲ್ವ 2026 ನಮ್ಮ ರಾಶಿಗೆ ಏನಿರುತ್ತೆ ಅಂತ. ಸೊ ನಾವು ಕಳೆದ ಸಂಚಿಕೆಯಲ್ಲಿ ನೀವು ಹೇಳ್ದಂಗೆ ಒಂದು ಕುಂಭರಾಶಿಯವರ ವಿಚಾರವಾಗಿ ನೋಡಿದ್ವಿ. ಇವತ್ತು ಮೀನರಾಶಿಯವರ ವಿಚಾರವಾಗಿ ನೋಡ್ತಾ ಹೋದರೆ 2026 ಒಂದು ಭವಿಷ್ಯ ಅಂತ ನಾವು ತಗೊಂಡಾಗ ಈ ಒಂದು ಜನವರಿ 1ರಿಂದ ಡಿಸೆಂಬರ್ 31, 2026 ಈ ಒಂದು ವಿವರಣೆ ಇರುವಂಥದ್ದು. ಮತ್ತು ಈ ಒಂದು ಪ್ರತಿಯೊಂದು ವಿಚಾರದಲ್ಲಿ ಗ್ರಹ ಗೋಚಾರ ಅನುಸಾರವಾಗಿ ನಾವು ಒಂದು ವಿಶ್ಲೇಷಣೆ ಮಾಡ್ತಾ ಬಂದಿದ್ವಿ. ಉದಾಹರಣೆಗೆ ನಾವು ಮಾಸ ಭವಿಷ್ಯದಲ್ಲೂ ಕೂಡ ಚರ್ಚೆ ಮಾಡ್ದಂಗೆ ಗುರು ಆಗಿರ್ಬೋದು, ಶನೇಶ್ವರ ಗ್ರಹ ಆಗಿರ್ಬೋದು, ಉಳಿದಂಥ ಗ್ರಹ ಗೋಚಾರ, ಯಾಕಂದರೆ ಗ್ರಹಚಾರದ ಅನುಸಾರವಾಗಿ ಅವರವರ ಒಂದು ಗೋಚಾರದ ಅನುಸಾರವಾಗಿ ಗ್ರಹಚಾರ ನಿರ್ಧಾರ ಆಗುತ್ತೆ ಅಂತ. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಈ ವರ್ಷದ ದೊಡ್ಡ ಬದಲಾವಣೆ ಅಂತಂದ್ರೆ ಗುರು ಬದಲಾವಣೆ, ಬೃಹಸ್ಪತಿಯ ಬದಲಾವಣೆ ಅಂತ ಹೇಳ್ತೀವಿ. ಜೂನ್ 2ನೇ ತಾರೀಕು ನಂತರ ತುಂಬಾ ವಿಶೇಷವಾಗಿ ಗುರು ಪಂಚಮ ಸ್ಥಾನದಲ್ಲಿ ಬರುವಂಥದ್ದು, ಉಚ್ಚ ಸ್ಥಿತಿಗೆ ಬರುವಂಥದ್ದು. ಇದರಿಂದ ಮೀನರಾಶಿಯವರಿಗೆ 100% ಬಲಿಷ್ಠನಾಗಿ ಪೂರ್ವ ಪುಣ್ಯವನ್ನು ಆಕ್ಟಿವೇಟ್ ಮಾಡ್ತಾರೆ ಗುರುಗ್ರಹ. ಅದರಿಂದ ಏನಾಗುತ್ತೆ, ಸಂತಾನ ಅಭಿವೃದ್ಧಿ, ಸಂತಾನ ಆಕ್ಟಿವೇಟ್ ಆಗುತ್ತೆ, ಮತ್ತು ತುಂಬ ಸ್ಥಿರವಾದ ಜಾಗಕ್ಕೆ ಬಂದು ಕೂಡುವಂಥದ್ದು ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಮೀನರಾಶಿಯವರಿಗೆ ರಾಶಾಧಿಪತಿ ಆಗಿ ಒಳ್ಳೆ ಪರಿಸ್ಥಿತಿಯಲ್ಲಿ ಬರ್ತಾರೆ. ಮತ್ತು ಡಿಸೆಂಬರ್ 7ನೇ ತಾರೀಕು ನಂತರ ರಾಹು ಕೇತುವಿನ ಬದಲಾವಣೆ, ಅಂದರೆ ಡಿಸೆಂಬರ್ 7ನೇ ತಾರೀಕು ನಂತರ ಇದು 2ನೇ ಬದಲಾವಣೆ ಪ್ರಮುಖವಾಗಿ ಆಗುವಂಥದ್ದು. ರಾಹು ಗ್ರಹ ಕ್ರಮವಾಗಿ ಈಗ ಏನು ಗೋಚಾರದಲ್ಲಿ ವ್ಯಯಭಾವದಲ್ಲಿರುವಂಥದ್ದು ಲಾಭಸ್ಥಾನಕ್ಕೆ ಹೋಗುತ್ತೆ. ಕೇತು ಗ್ರಹ ಏನಾಗುತ್ತೆ, ರಾಶಿಯಿಂದ ಪಂಚಮ ಭಾವಕ್ಕೆ ಬರುವಂಥದ್ದು, ಈಗ ಷಷ್ಠ ಭಾವದಲ್ಲಿರುವಂಥದ್ದು. ಇನ್ನು ವರ್ಷ ಪೂರ್ತಿ ಮೀನರಾಶಿಯವರಿಗೆ ಶನೇಶ್ವರರು ನಿಮ್ಮ ರಾಶಿಯಲ್ಲಿ ಇರುವಂಥದ್ದು, ಅದು ಜನ್ಮಶನಿ ಅಂತ ಹೇಳ್ತೀವಿ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಆದರೆ ಈ ಬದಲಾವಣೆ ಮೇಲೆ ವಿಚಾರದಲ್ಲಿ ನೋಡಬೇಕಾದ್ರೆ ಸಣ್ಣ ಪುಟ್ಟ ರವಿಗ್ರಹ 1 ತಿಂಗಳಿಗೆ 1 ಸತಿ ಆಗಿರ್ಬೋದು, ಮತ್ತು ಒಂದು ರಾಶಿ ಬದಲಾವಣೆ ಆಗಿರ್ಬೋದು, ಮತ್ತು ಮಂಗಳ ಗ್ರಹ 45 ದಿನಕ್ಕೆ
ದಿನಕ್ಕೆ ಒಂದ್ಸತಿ ಬದಲಾವಣೆ ಆಯಿತು ಅಂದರೆ ಶುಕ್ರ ಗ್ರಹ 30 ದಿನ, ಮತ್ತು ಅದೇ ರೀತಿ ಇನ್ನೂ ವೇಗವಾಗಿ ಚಂದ್ರಗ್ರಹ 2.5 ದಿನಕ್ಕೆ ಒಂದ್ಸತಿ ರಾಶಿ ಬದಲಾವಣೆ ಆಗುವಂಥದ್ದು. ರಾಹು, ಕೇತು, ಶನಿ, ಗುರು ಈ 4 ಗ್ರಹ ಬಿಟ್ಟು ಇನ್ನು ಉಳಿದಂತೆ ಯಾರು ಸೂರ್ಯ, ಚಂದ್ರ ಮತ್ತು ಮಂಗಳ ಗ್ರಹ ಅಂತ ಹೇಳ್ತೀವಿ. ಸೊ ಈ 5 ಗ್ರಹಗಳ ಆಧಾರದ ಮೇಲೆ ನಾವು ಮಾಸ ಭವಿಷ್ಯ ಹೇಳಿದ್ರೆ, ವರ್ಷ ಭವಿಷ್ಯವನ್ನು ಇನ್ನು ಉಳಿದಂಥ ಈ 4 ಗ್ರಹ ಆಧಾರಿತವಾಗಿ ನಾವು ನೋಡ್ತಾ ಬರ್ತೀವಿ. ಈ ರೀತಿ ಈ ಒಂದು ಗ್ರಹ ಗೋಚರ ಬದಲಾವಣೆಯಲ್ಲಿ ಪ್ರಮುಖವಾಗಿ ಗುರು ಭಗವಾನರ ಬದಲಾವಣೆ ಮತ್ತು ರಾಹು ಕೇತುವಿನ ಬದಲಾವಣೆ ಮೀನರಾಶಿಯವರಿಗೆ ಆಗ್ತಾ ಇರುವಂಥದ್ದು 2026ರಲ್ಲಿ. ಗುರುಜಿ, ಇನ್ನು 2026 ಬರ್ತಕ್ಕಂಥ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ಶಿಕ್ಷಣದಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದಷ್ಟು ಅನುಕೂಲತೆಗಳಿದೆ, ಜೊತೆಗೆ ಪ್ರಮುಖ ಗ್ರಹಗಳ ಪ್ರಭಾವ ಏನು ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ಪ್ರಮುಖವಾಗಿ ತಾವು ಕೇಳಿದಾಗೆ ನಮ್ಮ ವೀಕ್ಷಕರಿಗೆ ಹೇಳೋದಂದರೆ, ಮೀನರಾಶಿಯವರಿಗೆ ನಾವು ಒಂದು 9 ಅಂಶಗಳ ಬಗ್ಗೆ ನಾವಿಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ. ಅದರಲ್ಲೂ ತಾವು ಕೇಳಿದ ವಿಚಾರದಲ್ಲಿ ಮೊದಲೇದು ಶಿಕ್ಷಣದ ವಿಚಾರ. ಮೀನರಾಶಿಯವರ ಶಿಕ್ಷಣ ವಿಚಾರ ಅಂತಂದರೆ, ಮೀನರಾಶಿಯ ವಿದ್ಯಾರ್ಥಿಗಳು ಅಂದರೆ SSLC ಆಗಿರ್ಬೋದು, PUC ಆಗಿರ್ಬೋದು, ಅದು ತದನಂತರ ಡಿಗ್ರಿ ಎಜುಕೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನು ಅಥವಾ PhD ಎಜುಕೇಷನ್ನು, ಅದಲ್ದಿರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಬರೀತಾರೆ, UPSC, KPSC ಬರೀತಾ ಇರೋರಿಗೆ, ಈ ಥರ ವಿದ್ಯಾರ್ಥಿಗಳಲ್ಲಿ, ಅದಲ್ದಿರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥವರಿಗೆ 2026 ಮೀನರಾಶಿಯವರಿಗೆ ಅತ್ಯದ್ಭುತವಾಗಿರುವಂಥ ಸಮಯವಾಗಿರುವಂಥದ್ದು. ಯಾಕಂದರೆ ಮೀನರಾಶಿಯ ವಿದ್ಯಾಕ್ಷೇತ್ರದಲ್ಲಿ ಯಾವುದೇ ಸಾಧನೆ ಮಾಡಬೇಕು ಅಂತ ಹೊರಟಿರೋರಿಗೆ ಖಂಡಿತ ಯಶಸ್ಸು ಲಭಿಸುತ್ತೆ. ಯಾಕಂದರೆ ಪಂಚಮದಲ್ಲಿ ಗುರು ಭಗವಾನರು ಬರುವಂಥದ್ದು. ನಿಮ್ಮ ಪ್ರಯತ್ನ ಮಾಡಬೇಕಾದಲ್ಲಿ ಖಂಡಿತ ಮಾಡಿ, ಯಾವುದೇ ರೀತಿ ನೆಗೆಟಿವಿಟಿ ಕಾಣಿಸ್ತಾ ಇಲ್ಲ. ಹಾಗಾಗಿ 2026 ಮೀನರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ. ರಾಶಾಧಿಪತಿಯಾಗಿ, ಪಂಚಮಾಧಿಪತಿಯಾಗಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಭಗವಾನರ ಗೋಚಾರ ನಿಮಗೆಲ್ಲವನ್ನೂ ಕೊಡುತ್ತೆ. ಶಿಕ್ಷಣಕ್ಕೆ ಸಂಬಂಧಿತವಾಗಿರುವಂಥ ಚತುರ್ಥಾಧಿಪತಿ, ಪಂಚಮಾಧಿಪತಿ ಮತ್ತು ಭಾಗ್ಯಾಧಿಪತಿಯ ಗೋಚಾರ ಕೂಡ ಸಪೋರ್ಟ್ ಸಿಗುತ್ತೆ. ಅದಲ್ದಿರ ನಿಮ್ಮ ರಾಶಾಧಿಪತಿನೇ ಗುರು ಭಗವಾನರಾಗಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ನಾವೆಲ್ಲ ಹೀಗೆ ತಿಳಿಸಿರುವಂಥ ಅಂಶಗಳಲ್ಲಿ ತುಂಬ ಏಳಿಗೆ ಶಿಕ್ಷಣದಲ್ಲಿ 2026 ಮೀನರಾಶಿಯವರಿಗೆ ಆಗುತ್ತೆ. ಗುರುಜಿ, ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ಬರ್ತಕ್ಕಂಥ 2026 ಹೊಸ ವರ್ಷ ಏನಿದೆ, ಉದ್ಯೋಗ ಅನ್ನುವಂಥ ವಿಚಾರವನ್ನ ತೆಗೆದುಕೊಳ್ಳೋಣ. ಯಾಕೆಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುತ್ತೆ. ಕೆಲವೊಂದಷ್ಟು ಜನ ಈ ಹಿಂದೆನೂ ಕೂಡ ಉದ್ಯೋಗ ಸಿಗದೆ ಈ ವರ್ಷನಾದ್ರೂ ಕಾಯೋಣ ಅನ್ನುವಂಥ ಒಂದಷ್ಟು ಮನಸ್ಥಿತಿ ಅವರಲ್ಲೂ ಕೂಡ ಇರುತ್ತೆ. ಹಾಗೆ ನೋಡೋದಾದ್ರೆ ಉದ್ಯೋಗದ ಅನುಕೂಲತೆಗಳು ಯಾವ ರೀತಿಯಾಗಿದೆ, ಜೊತೆಗೆ ಪ್ರಮುಖ ಗ್ರಹಗಳ ಪ್ರಭಾವ ಹೇಗಿದೆ ಅಂತ ಹೇಳಿ. ತಾವು ಕೇಳಿದ ಪ್ರಶ್ನೆ ಪ್ರಕಾರ ಉದ್ಯೋಗ ಅಥವಾ ಜಾಬ್ ಎಂಪ್ಲಾಯ್ಮೆಂಟ್ ಅಂತ ಏನು ನೋಡ್ತೀವಿ, ಈ ವಿಚಾರದಲ್ಲಿ ನೋಡೋದಾದರೆ ಉದ್ಯೋಗಕ್ಕೆ ಅಧಿಪತಿಯಾಗಿರುವಂಥ ಗ್ರಹ ಶನೇಶ್ವರ ಗ್ರಹರು ಅಂತ ಹೇಳ್ತೀವಿ ನಾವು. ಶನೇಶ್ವರ ಗ್ರಹರು ರಾಶಿಯಲ್ಲೇ ಬಂದು ಕುಳಿತಿರುವಂಥದ್ದು ಮೀನರಾಶಿಯವರಿಗೆ. ಶನಿ ಗೋಚಾರದಲ್ಲಿ ರಾಶಿಯಲ್ಲಿದ್ದರೆ ಏನು ಫಲ ಕೊಡುತ್ತೆ ಅಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಆಲಸ್ಯ ಜಾಸ್ತಿ ಇರುವಂಥದ್ದು, ಸ್ವಲ್ಪ ಜಾಡ್ಯತೆ ಬರುವಂಥದ್ದು, ಸ್ವಲ್ಪ ನಿದ್ರೆ ಜಾಸ್ತಿ ಬರುವಂಥದ್ದು, ಶರೀರ ಸ್ವಲ್ಪ ಬಲ ಕಮ್ಮಿ ಆಗುವಂಥದ್ದು, ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥದ್ದು, ಮೂಳೆ ಸಮಸ್ಯೆ, ಹಲ್ಲಿನ ಸಮಸ್ಯೆ, ಇದೆಲ್ಲ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಮತ್ತು ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಸ್ವಲ್ಪ ಜಾಸ್ತಿ ಬರುತ್ತೆ. ಆದರೆ ಉದ್ಯೋಗಕ್ಕೆ ಸಕಾರಾತ್ಮಕವಾಗಿರುವಂಥದ್ದು ಭಾಷಾ ಕಲಿಕೆಯಲ್ಲಿ ಶನಿ ಪ್ರಾವೀಣ್ಯತೆಯನ್ನು ಕೊಡ್ತಾರೆ. ಅಂದರೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ಸು ಕಲ್ಕೊಳ್ಳೋದು. ಈಗ ಯಾವುದೇ ಒಂದು ಉದ್ಯೋಗ ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮ್ಯುನಿಕೇಷನ್ ತುಂಬ ಕ್ರಿಟಿಕಲ್ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ವಿದೇಶದಲ್ಲಿ ಉದ್ಯೋಗ ಮಾಡ್ತಿರೋರಿಗೆ, ಅದರಲ್ಲಿ ವ್ಯಾಪಾರ ಮಾಡ್ತಿರೋರಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರೋರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಲಿಷ್ಠ ಶನಿಗ್ರಹರು ಗುರು ಮನೇಲಿ ಕೂತಿರುವಂಥದ್ದು ಯಾವುದನ್ನೇ ಕೆಟ್ಟದ್ದು ಮಾಡಲ್ಲ. ಉದಾಹರಣೆಗೆ ಏನಾಗುತ್ತೆ ಅಂದರೆ, ಶನೇಶ್ವರ ಗ್ರಹರು ಧನುಸ್ ರಾಶಿಯಲ್ಲಿದ್ದಾಗ ನಾವು ಕೋದಂಡ ಶನಿ ಅಂತ ಹೇಳ್ತೀವಿ. ಅದೇ ರೀತಿ ಮೀನರಾಶಿಯಲ್ಲಿ ಶನೇಶ್ವರರಿದ್ದಾಗ ನಾವೇನು ಹೇಳ್ತೀವಿ ಅಂದರೆ ತುಂಬ ಒಳ್ಳೆಯ ಫಲ. ಯಾಕಂದರೆ ಗುರು ಮತ್ತು ಶನಿ ಸಮಗ್ರಹ ಆಗಿರುವುದರಿಂದ ಯಾವುದೇ ರೀತಿ ಶತ್ರುತ್ವ ಇರೋದಿಲ್ಲ. ಅದಕ್ಕೆ ಅನುಕೂಲತೆಗಳು ಹೆಚ್ಚು ಕೊಡುತ್ತೆ. ಸ್ವಲ್ಪ ತಮೋಗುಣ ಜಾಸ್ತಿ ಆಗುತ್ತೆ, ತಮಸ್ಸು ಜಾಸ್ತಿಯಾಗಿ ಸ್ವಲ್ಪ ಮಟ್ಟಿಗೆ ವಾತ ಪಿತ್ತ ಕಫದಲ್ಲಿ ಏರುಪೇರು ಆಗ್ಬೋದು. ಶನೇಶ್ವರ ರಾಶಿಯಲ್ಲಿರೋದ್ರಿಂದ ಉದ್ಯೋಗಕ್ಕೆ ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ. ಶನಿ ಒಂದು ಯಾವುದೇ ಕೆಟ್ಟ ಪ್ರಭಾವವನ್ನು ನೀಡಲ್ಲ. ಅಷ್ಟರ ಮಟ್ಟಿಗೆ ಮೀನರಾಶಿಯವರು ಉದ್ಯೋಗ ವಿಚಾರದಲ್ಲಿ ಖುಷಿ ಪಡಬಹುದು. ಉದ್ಯೋಗ ತುಂಬ ಚೆನ್ನಾಗಿ 2026ರಲ್ಲಿ ಇರುವಂಥದ್ದು ಮೀನರಾಶಿಯವರಿಗೆ. ಗುರುಜಿ, ಉದ್ಯೋಗ ಅಂತ ಹೇಳಿದ ತಕ್ಷಣ ಇದರಲ್ಲಿ ಸ್ವ ಉದ್ಯೋಗ ಕೂಡ ಇನ್ಕ್ಲೂಡ್ ಆಗುತ್ತೆ. ಕೆಲವರು ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿ ಕೂಡ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಸ್ವ ಉದ್ಯೋಗದ ಭವಿಷ್ಯ ಮೀನರಾಶಿಯವರಿಗೆ 2026 ವರ್ಷದಲ್ಲಿ ಹೇಗಿದೆ?
ಉದ್ಯೋಗ ನಾವೇನು ಬಿಸ್ನೆಸ್ ಅಂತ ತಗೊತೀವಿ, ಇದರ ವಿಚಾರವಾಗಿ ನೋಡೋದಾದರೆ ನಾವು ಭಾವಾನುಸಾರವಾಗಿ ಗುರು ದಶಮಾಧಿಪತಿಯಾಗಿದ್ದ ಚತುರ್ಥ ಭಾವದಲ್ಲಿ ಇರುವಂಥದ್ದು. ಜೂನ್ 2ನೇ ತಾರೀಕು ನಂತರ ಇಲ್ಲೇ ಇರುವಂಥದ್ದು ದಶಮ ಸ್ಥಾನಕ್ಕೆ ಬರುವುದು ತುಂಬ ಏನು ಅಂತ ಸಮಸ್ಯೆ ಕೊಡಲ್ಲ. ಮತ್ತು ಜೂನ್ 2ನೇ ತಾರೀಕು ನಂತರ ಪಂಚಮ ಸ್ಥಾನಕ್ಕೆ ಗುರು ದಶಮಾಧಿಪತಿಯಾಗಿ ಬರ್ತಾರೆ. ಸೊ ಇದರಿಂದ ಏನಾಗುತ್ತೆ, 2026ಕ್ಕೆ ಉದ್ಯೋಗ ಆಗಿರ್ಬೋದು, ತಾವು ಕೇಳ್ದಂಗೆ ಉದ್ಯೋಗ ಅಥವಾ ಬಿಸ್ನೆಸ್ ಸಂಬಂಧಪಟ್ಟಂಥ ಭವಿಷ್ಯ ತುಂಬ ಅನುಕೂಲಕರ ರೀತಿ ಮೀನರಾಶಿಯವರಿಗೆ ಸಿಗುವಂಥದ್ದು. ಮತ್ತು ಯಾವುದೇ ಒಂದು ಜಾಬ್ ಆಗಿರ್ಬೋದು, ಮತ್ತು ಜಾಬಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ನೀವೊಂದು ಒಳ್ಳೆ ಬೆಸ್ಟ್ ಎಂಪ್ಲಾಯರ್ ಆಗ್ಬೋದು, ಎಂಪ್ಲಾಯ್ಮೆಂಟ್ ಆಫ್ ದಿ ಇಯರ್ ಅನ್ನು ಅವಾರ್ಡ್ ತೊಗೋಬೋದು. ಈ ರೀತಿ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಬಿಸ್ನೆಸ್ಸು ಉದ್ಯೋಗ ಅಂತ ಬಂದಾಗ ಇದು ಕೂಡ ಸ್ವಲ್ಪ ಅತ್ಯದ್ಭುತವಾಗಿರುವಂಥ ಫಲ ಮೀನರಾಶಿಯವರಿಗೆ ಸಿಗುತ್ತೆ. ಫೈನಾನ್ಷಿಯಲ್ ಅಕ್ಯುಮುಲೇಷನ್ 2026ರಲ್ಲಿ ನಿಮಗೆ ಆಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ನಿಮ್ಮ ತೇಜಸ್ಸು ವರ್ಚಸ್ಸು ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ನಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿ ಹೊಂದಿರ. ಅದರಲ್ಲೂ ಕೂಡ ನೂತನ ವ್ಯಾಪಾರ ಚೆನ್ನಾಗಿರುತ್ತೆ. ಮತ್ತು ವ್ಯಾಪಾರ ವಿಚಾರವಾಗಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, ವಿಶೇಷವಾಗಿ ಬಿಸ್ನೆಸ್ನಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ತುಂಬ ಒಳ್ಳೆಯದಾಗುವಂಥದ್ದು. ಯಾವುದಾದ್ರೂ ಫ್ಲಕ್ಚುಯೇಷನ್ ಬಂದರೂ ಸಣ್ಣ ಪುಟ್ಟ ಫ್ಲಕ್ಚುಯೇಷನ್ ಬಿಸ್ನೆಸ್ ಸಂಬಂಧಪಟ್ಟಂಥ ಬರುತ್ತದೆ. ದೊಡ್ಡ ಪ್ರಮಾಣದ ಸಮಸ್ಯೆ ಬರೋದಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿಬಿಟ್ಟು ಎಲ್ಲ ಲಾಸ್ ಮಾಡಿಕೊಂಡೆ, ಝೀರೋಗೆ ಹೋದೆ, ಮತ್ತು ಎಲ್ಲನೂ ಬಿಟ್ಟು ಕಳ್ಕೊಂಡೆ ಅನ್ನೋ ಸಾಧ್ಯತೆ ತುಂಬ ಕಡಿಮೆ ಆಗಿರುತ್ತೆ. ಯಾಕಂದರೆ ಮೀನರಾಶಿಯವರಿಗೆ 2026ರಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಅದರಲ್ಲೂ ಈ ವಿದೇಶ ಎಕ್ಸ್ಪೋರ್ಟ್ ಜೊತೆಗೆ FMCG ಆಗಿರ್ಬೋದು, ಈ ಫ್ರಾಂಚೈಸಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಶಿಪ್ಸ್ ಆಗಿರ್ಬೋದು. ಮತ್ತು ಗುರು ಒಂದು ಧಾನ್ಯಕಾರಕ, ಅಂದರೆ ನಾವೇನು ಊಟ ಮಾಡ್ತೀವಲ್ಲ, ಅಂದರೆ ರಾ ಐಟಮ್ಸನ್ನು ತೋರಿಸುತ್ತೆ. ಒಂದು ಅಕ್ಕಿ ಆಗಿರ್ಬೋದು, ಒಂದು ಕಡಲೆಬೇಳೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಆ ಧಾನ್ಯಗಳ ವ್ಯವಹಾರ ಮಾಡ್ತಿರೋವಂಥವ್ರಿಗೆ ತುಂಬ ಸಪೋರ್ಟ್ ಸಿಗುತ್ತೆ. ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂಥ ಬಯಾಲಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನು ತೊಗೊತೀವಿ, ಆ ಬಿಸ್ನೆಸ್ಸಿಗೆ ಮತ್ತು ಸ್ಟ್ರಕ್ಚರ್ಸ್ ಸಂಬಂಧಪಟ್ಟಂಥದ್ದು, ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಸ್ಟ್ರಕ್ಚರ್ಸು ಅಥವಾ ಸಿವಿಲ್ ಸಪ್ಲೈ ಮಟೀರಿಯಲ್ಸು, ಈ ಎಲ್ಲ ಉದ್ಯೋಗ ಅವಕಾಶಗಳು, ಉದ್ಯೋಗ ಏನು ಬಿಸ್ನೆಸ್ ವ್ಯವಹಾರಗಳು ತುಂಬ ಚೆನ್ನಾಗಿ ಮೀನರಾಶಿಯವರಿಗೆ 2026ರಲ್ಲಿ ಜರುಗುತ್ತೆ. ಗುರುಜಿ, ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ಆರೋಗ್ಯ ಅನ್ನುವಂಥ ವಿಚಾರ, ಏಕೆಂದರೆ ಆರೋಗ್ಯವೇ ಭಾಗ್ಯ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆ ನಾವು ಎಷ್ಟೇ ಗಮನ ಹರಿಸಿದ್ರು ಸಹ ಕಡಿಮೆನೆ. ಇನ್ನು ಬರ್ತಕ್ಕಂಥ 2026 ಈ ವರ್ಷ ಏನಿದೆ, ಮೀನರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ಏನಾದರೂ ಎಚ್ಚರಿಕೆಗಳನ್ನ ನೀಡ್ತಾ ಇದ್ದೀರಾ? ಯಾವೆಲ್ಲ ಫಲಗಳಿದೆ? ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ? ನೋಡಿ, ಆರೋಗ್ಯ ಅಂತ ಬಂದಾಗ ಮೀನರಾಶಿ ಸಾಮಾನ್ಯವಾಗಿ ಜಲತತ್ವ ರಾಶಿಯಾಗಿರುವಂಥದ್ದು. ಸೊ ಜಲತತ್ವ ರಾಶಿಯವರಿಗೆ ಜಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಾವಾಗಲೂ ಇರುತ್ತೆ. ಒಂದು ಸೈನಸ್ ಆಗಿರ್ಬೋದು, ಒಂದು ಕೋಲ್ಡ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಒಂದು ಅಸ್ತಮಾ ಆಗಿರ್ಬೋದು, ಅಂದರೆ ರೆಸ್ಪಿರೇಟರಿ ಮತ್ತು ವಾಟರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಇದ್ರ ಬಗ್ಗೆ ನೀವು ಸಾಮಾನ್ಯವಾಗಿ 2026ರಲ್ಲಿ ಗಮನ ಹರಿಸಬೇಕು. ಅಂದರೆ ಎಸ್ಪೆಷಲಿ ಕೋಲ್ಡ್ ಸೀಸನ್ಸ್ ಆಗಿರ್ಬೋದು, ಆ ಟೈಮಲ್ಲಿ. ಅದಲ್ದಿರ 2026ರಲ್ಲಿ ವಿಶೇಷವಾಗಿ ಸ್ವಲ್ಪ ಮೀನರಾಶಿಯವರಿಗೆ ತಮೋಗುಣ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸ್ವಲ್ಪ ಇನ್ಫೆಕ್ಷನ್ಸ್ಗಳಾಗುವಂಥದ್ದು, ನರದ ಸಂಬಂಧಪಟ್ಟಂಥ ನರ ದೌರ್ಬಲ್ಯ ಅಥವಾ ದಂತ ಸಮಸ್ಯೆ ಅಂದರೆ ಟೀತ್ ಪ್ರಾಬ್ಲಮ್ಸ್ ಅಂತ ನಾವೇನು ತೊಗೊತೀವಿ. ಮತ್ತು ಜನ್ಮತಃ ಶನಿ ನಡೆಯೋದ್ರಿಂದ, ಶನಿ ಬಂದು ವಾಯು ತತ್ವ ಗ್ರಹ. ವಾಯು ಅಂತಂದರೆ ನಾವು ಹೊಟ್ಟೆ ಭಾಗಕ್ಕೆ ಡೈಜೆಷನ್ ವಿಚಾರವಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ನೋಡೋದಾದರೆ ಅದ್ರ ಬಗ್ಗೆ ಅದ್ರ ಸ್ವಲ್ಪ ಹೊಟ್ಟೆ ವಿಚಾರ ಮತ್ತು ಜನನಾಂಗಕ್ಕೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಸ್ಗಳಾಗುತ್ತೆ. ಅದಕ್ಕೆ ಹೊಟ್ಟೆ ಮತ್ತು ಜನನಾಂಗ ಶುಚಿ ತುಂಬ ಇಂಪಾರ್ಟೆಂಟು. ಹೊಟ್ಟೆ ಶುಚಿ ಅಂತಂದರೆ ಒಳ್ಳೆ ಆಹಾರ ವಿಹಾರ ಇರಬೇಕು, ಒಳ್ಳೆ ಊಟ ಮತ್ತು ಒಳ್ಳೆ ನಿದ್ದೆ ಮತ್ತು ಒಳ್ಳೆ ಎಕ್ಸರ್ಸೈಸು, ಕೆಲಸ ಕಾರ್ಯಗಳಿರಬೇಕು. ಜನನಾಂಗ ಶುಚಿ ಅವ್ರು ಸಪ್ರೇಟ್ ಆಗಿ ಅದನ್ನು ಫಾಲೋಅಪ್ ಮಾಡಬೇಕು. ಇದನ್ನು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ 2026ರಲ್ಲಿ ಮೀನರಾಶಿಯವರಿಗೆ ಆರೋಗ್ಯ ಸಮಸ್ಯೆ ದೊಡ್ಡದಾಗಿ ಕಾಡ್ತಾ ಇಲ್ಲ. ಸಣ್ಣ ಪುಟ್ಟ ಇರುತ್ತೆ, ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹಣಕಾಸು, ಆರೋಗ್ಯ, ಉದ್ಯೋಗ, ಸ್ವ ಉದ್ಯೋಗ, ಶಿಕ್ಷಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಸಹ 2026 ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಾವು 2026 ಈ ವರ್ಷ ಏನಿದೆ, ಇದು ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ವರ್ಷ ಭವಿಷ್ಯವನ್ನ ನೋಡ್ತಾ ಇದ್ವಿ. ಮುಂದುವರಿಸ್ತಾ ಹೋಗೋಣ. ಗುರೂಜಿ, ಈಗ ಹಣಕಾಸು ವಿಚಾರವನ್ನ ತೆಗೆದುಕೊಳ್ಳೋಣ. ಹಣಕಾಸು ವಿಚಾರದಲ್ಲಿ ಈ 2025 ಈ ವರ್ಷ ಏನಿದೆ, ಇದರಲ್ಲಿ ಸಾಕಷ್ಟು ತೊಂದರೆಗಳನ್ನ ಮೀನರಾಶಿಯವರು ಕೂಡ ಅನುಭವಿಸಿರ್ತಾರೆ. ಜೊತೆಗೆ ಮುಂದಿನ ಈ ವರ್ಷ ಏನ್ ಬರ್ತಾ ಇದೆ 2026, ಈ ವರ್ಷದಲ್ಲಿ ಹಣಕಾಸು ವಿಚಾರದಲ್ಲಿ ನಮಗೆ ಸ್ವಲ್ಪ ರಿಲೀಫ್ ಸಿಕ್ಕದೆ ಸಾಕು ಅಂತಾನು ಹೇಳಿ ಕೂಡ ಕಾಯ್ತಾ ಇರ್ತಾರೆ ಗುರುಜಿ. ಹಾಗೆ ನೋಡೋದಾದ್ರೆ ಹಣಕಾಸು ವಿಚಾರದಲ್ಲಿ ಯಾವ ರೀತಿಯಾದಂತಹ ಫಲಗಳಿದೆ, ಜೊತೆಗೆ ಏನ್ ಎಚ್ಚರಿಕೆಯನ್ನ ಮೀನರಾಶಿಯವರು ತೆಗೆದುಕೊಳ್ಬೇಕು, ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ?
ನೋಡಿ, ತಾವು ಕೇಳಿದ ಹಾಗೆ ಖಂಡಿತ ರಿಲೀಫ್ ಸಿಕ್ಕೇ ಸಿಗುತ್ತೆ. ಮೀನರಾಶಿಯವರು ಅದ್ರ ಬಗ್ಗೆ ಖುಷಿ ಪಡ್ಬೋದು. ಫೈನಾನ್ಷಿಯಲಿ ಈ ವರ್ಷ ಅತ್ಯಂತ ಸಂತೋಷಕರ ವಿಚಾರ ನಿಮಗೆ. ಮೀನರಾಶಿಯವರಿಗೆ ಏನಾದರೂ ನಿಮ್ಮ ಸಾಲಗಳಿದ್ದರೆ ಖಂಡಿತ ಕಡಿಮೆ ಆಗುತ್ತೆ. ಉದಾಹರಣೆಗೆ ನೀವೇನಾದರೂ 100 ರೂಪಾಯಿ ಇರುವಂಥ ಸಾಲ 20 ರೂಪಾಯಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ 80 ರೂಪಾಯಿ ನೀವು ತೀರಿಸ್ತೀರಿ ಅಂದರೆ ಖುಷಿ ಪಡಬೇಕಲ್ವಾ. ಸೊ ಆ ವಿಚಾರದಲ್ಲಿ ನೋಡೋದಾದರೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ. ಸಾಲ ತುಂಬಾ ಕಡಿಮೆ ಆಗುತ್ತೆ. ಹೊಸ ಸಾಲ ಮಾಡುವಂಥ ಅವಶ್ಯಕತೆ ನಿಮಗೆ ಬರೋದೇ ಇಲ್ಲ. ಇರೋ ಸಾಲಗಳನ್ನು ದೂರ ಮಾಡಿಕೊಂಡು ಒಂದು ಕಮ್ಮಿ ಮಾಡ್ಕೊಂಡು ಹೋಗ್ತೀರಾ. ಇದ್ರ ಪ್ರಕಾರ ನೆಮ್ಮದಿಯಾಗಿರ್ತೀರ. ಹಣವನ್ನು ಹೆಚ್ಚಾಗಿ ಗಳಿಸುವಂಥದ್ದು, ಹಣ ಗಳಿಸೋದು ಜಾಸ್ತಿ, ಅದ್ರ ಸ್ವಲ್ಪ ಉಳಿಸೋದು ಕಮ್ಮಿ ಆಗುತ್ತೆ. ಯಾಕಂದರೆ ಇರೋದನ್ನು ಕ್ಲಿಯರ್ ಮಾಡಬೇಕಲ್ವಾ, ಆ ವಿಚಾರದಲ್ಲಿ ಉಳಿಸೋದು ಕಡಿಮೆ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಇದು ಕೂಡ ಕಡಿಮೆ ಆಗುತ್ತೆ. ಮತ್ತು ಡಿಪ್ರೆಷನ್ ಇರೋರು ಕೂಡ ಅದರಿಂದ ಹೊರಗಡೆ ಬಂದು ಅವ್ರಿಗೂ ಕೂಡ ಒಳ್ಳೆಯದಾಗುವಂಥದ್ದು ಎಲ್ಲ ಕ್ಲಿಯರ್ ಆಗುತ್ತೆ. ಸಂಪಾದನೆ ಚೆನ್ನಾಗಿ ಮಾಡ್ತೀರಾ. 2-3 ಆದಾಯದ ಮೂಲಗಳು ಉತ್ಪತ್ತಿಯಾಗುತ್ತೆ 2026ರಲ್ಲಿ. ಸೊ ಸಾಲ ಕಡಿಮೆ ಆಗೋದ್ರಿಂದ ಫೈನಾನ್ಷಿಯಲಿ ಸ್ವಲ್ಪ ಬಲಿಷ್ಠವಾಗ್ತಿರೋಂಥ ಸೂಚನೆಗಳು ತುಂಬ ಪ್ರಬಲವಾಗಿ ಮೀನರಾಶಿಯವರಿಗೆ ಕಾಣಿಸ್ತಾ ಇದೆ. ಓಕೆ ಗುರುಜಿ, ಹಣಕಾಸು ವಿಚಾರದಲ್ಲಿ ಈ 2026 ಈ ವರ್ಷ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ಸಂಬಂಧಗಳ ವಿಚಾರಕ್ಕೆ ಬರೋಣ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸಂಬಂಧಗಳಲ್ಲಿ ಯಾವ ರೀತಿಯಾದಂತಹ ಬಿರುಕುಗಳು ಮೂಡ್ತಾ ಇದೆ ಅಂತ ಹೇಳಿ. ಸೊ ಹೀಗಿದ್ದಾಗ 2026 ಬರುವಂತಹ ಈ ವರ್ಷ ಏನಿದೆ, ಇದು ಸಂಬಂಧಗಳ ವಿಚಾರ, ದಾಂಪತ್ಯ, ಮದುವೆ, ಇದಕ್ಕೆ ಸಂಬಂಧಪಟ್ಟಂತೆ ಗ್ರಹಗತಿಗಳು ಯಾವ ರೀತಿಯಾಗಿದೆ, ಉತ್ತಮ ಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ಕೊಡಿ. ನೋಡಿ, ಸಂಬಂಧಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಂಬಂಧಗಳ ಕಾರಕ ಗ್ರಹ ಶುಕ್ರ ಮತ್ತು ಗುರುವಿನ ಗೋಚಾರ ತುಂಬ ಚೆನ್ನಾಗಿದೆ. ವಿವಾಹ ವಿಚಾರದಲ್ಲಿ 2026ರಲ್ಲಿ ಮೀನರಾಶಿಗೆ ಯಾವುದೇ ತೊಂದರೆ ಇಲ್ಲ. ಮದುವೆ ಸೆಟ್ ಆಗುವಂಥದ್ದು, ಹುಡುಗನಿಗೆ ಹುಡುಗಿ ಅಥವಾ ಹುಡುಗಿಗೆ ಹುಡುಗ ಸೆಟ್ ಆಗುವಂಥ ವಿಚಾರಗಳಲ್ಲಿ ಬೇಗ ಮಾತುಕತೆ ಜರುಗಿ ಇರುವಂಥ ಅಡಚಣೆಗಳು ದೂರ ಆಗಿ ಹೆಚ್ಚು ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ದಿಢೀರಂಥ ಮದುವೆ ಸೆಟ್ ಆಗುವಂಥದ್ದು, ಎಂಗೇಜ್ಮೆಂಟ್ ಸೆಟ್ ಆಗುವಂಥದ್ದು. ಸೊ ಈ ರೀತಿ ಮತ್ತು ಯಾವುದೇ ರೀತಿ ಅಬ್ಸ್ಟೇಕಲ್ಸ್ ಇದ್ದರೂ ಕೂಡ ಅದನ್ನು ಕ್ಲಿಯರಾಗಿ ಮೀನರಾಶಿಯವರಿಗೆ 2026 ಜೂನ್ 2ನೇ ತಾರೀಕು ನಂತರ ಗುರುಬಲ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮದುವೆ ಅಂತ ಮಾಡೋದಿದ್ರೆ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಆಗಬೇಕಂದ್ರೆ ಆ ಜೂನ್ 2ನೇ ತಾರೀಕು ನಂತರ ಮದುವೆ ಆದರೆ, ಇನ್ನೂ ಸ್ವಲ್ಪ ಗುರುಬಲ ಜೊತೆಗೆ ಮದುವೆ ಆದರೆ ಇರುವಂಥ ಅಡಚಣೆಗಳು ಕೂಡ ದೂರವಾಗುತ್ತೆ. ಸೊ ಅದ ನಂತರ ಮೂಲ ಜಾತಕದಲ್ಲೂ ಕೂಡ ನಿಮ್ದೇನಾದ್ರು ಗುರು ಬಲವಾಗಿದ್ದರೆ ನೀವು ಸ್ಟಾರ್ಟಿಂಗಲ್ಲೇ ಮದುವೆ ಆಗ್ಬೋದು. 2ನೇ ತಾರೀಕುವರೆಗೂ ವೇಟ್ ಮಾಡೋದು ಬೇಕಾಗಲ್ಲ. ಅವರವರ ಮೂಲ ಜಾತಕದಲ್ಲಿ ಗುರು ಭಗವಾನರ ಒಂದು ಪೊಸಿಷನ್ ಅನುಸಾರವಾಗಿ. ಸೊ ಈಗೇನಾಗುತ್ತೆ, ಪ್ರತಿಯೊಂದು ಕ್ಲೀನಾಗಿ ಮ್ಯಾಚ್ ಮೇಕಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಒಂದು ಕಂಪ್ಯಾಟಿಬಿಲಿಟಿ ನೋಡಿಕೊಂಡು ವಿವಾಹ ಮಾಡ್ಕೋಬೋದು. ಮತ್ತು ಸಂಬಂಧಗಳ ಬೆಸುಗೆಯಿಂದ ಏನಾಗುತ್ತೆ, ಒಂದು ಶುಭ ಕಾರ್ಯ ಹೆಚ್ಚಾಗಿ ನಡೆಯುವಂಥದ್ದು, ಮದುವೆ ಆದ ನಂತರ ಆ ಸಂಬಂಧದಿಂದ ಅನುಕೂಲತೆಗಳು ಯಾವ ರೀತಿ ಅಂದರೆ, ಒಂದು ಸೈಟ್ ತೊಗೊಳ್ಬೋದು, ಒಂದು ವಾಹನ ತೆಗೆದುಕೊಳ್ಳುವಂಥದ್ದು, ಪ್ರಾಪರ್ಟಿ ತೆಗೆದುಕೊಳ್ಳುವಂಥದ್ದಾಗಿರುವಂಥದ್ದು, ಈ ರೀತಿ ಎಲ್ಲ ಸಕಾರಾತ್ಮಕ ಅಂಶಗಳು ಮೀನರಾಶಿಯವರಿಗೆ ಜರುಗುತ್ತೆ. ಸಂಬಂಧಗಳ ಅಭಿವೃದ್ಧಿ ಆಗುತ್ತೆ, ಅದರಲ್ಲೂ ಯಾವುದೇ ಸಂದೇಹ ಇಲ್ಲ. ಇನ್ನು ವಿವಾಹ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರದಲ್ಲಿ ಕೂಡ ಅತ್ಯಂತ ಯಶಸ್ವಿ ಆಗುತ್ತೆ. ಅಂದರೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಯಶಸ್ವಿ ಆಗುತ್ತೆ. ಖಂಡಿತ ಒಳ್ಳೆ ಫಲಗಳನ್ನು ಪಡ್ಕೊತೀರಾ. ಒಪ್ಪಿಗೆ ಆಗುವಂಥದ್ದು, ಗಂಡು ಮನೆಯಲ್ಲಿ ಹೆಣ್ಣಿನ ಮನೆಯಲ್ಲಿ ಸುಮಾರು ಅಡಚಣೆಗಳಿರುತ್ತಲ್ಲ. ಸೊ ಮೀನರಾಶಿಯವರಿಗೆ ಗುರುಬಲ ನಿರ್ಮಾಣ ಜೂನ್ 2ನೇ ತಾರೀಕು ನಂತರ 2 ಕಡೆಯಿಂದ ಒಪ್ಪಿಗೆ ಆಗಿ ಅಡಚಣೆಗಳು ದೂರವಾಗುವಂಥದ್ದು. ಆದ್ದರಿಂದ ಈ ಎಲ್ಲ ಖುಷಿ ವಿಚಾರಗಳು ಜರುಗುತ್ತೆ. ಮದುವೆ ಕೂಡ ಸಾಧ್ಯ ಆಗುತ್ತೆ. ಪ್ರೇಮ ವಿವಾಹದಲ್ಲಿ ಕುಟುಂಬದ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ. ಬಂಧುಗಳು, ಸ್ನೇಹಿತರು, ಮಿತ್ರರಿಂದ ಸಹಾಯ ಸಿಗುತ್ತೆ. ಸಮಾಜದಲ್ಲಿ ಉತ್ತಮ ಪ್ರೀತಿಯನ್ನು ನೀವು ಗಳಿಸ್ಕೊತೀರಾ. ಗುರುಜಿ, ಇನ್ನು ಮರು ಮದುವೆ ವಿಚಾರ ಅಂತ ಹೇಳಿ ತಗೊಂಡಂತ ಸಂದರ್ಭದಲ್ಲಿ 2026 ಮೀನರಾಶಿಯವರಿಗೆ ಮರು ವಿವಾಹಕ್ಕೆ ಏನು ಪ್ರಯತ್ನ ಪಡ್ತಾ ಇರ್ತಾರೆ, ಸೊ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿದೆ? ನೋಡಿ, ಖಂಡಿತ ಆಗ್ಬೋದು. ನೋಡಿ, ಯಾವುದೇ ಒಂದಕ್ಕೆ ಗುರುಬಲ ಅನುಗ್ರಹ ಅಂತ ಹೇಳ್ತೀವಿ. ಸ್ವಲ್ಪ ಜೂನ್ 2ನೇ ತಾರೀಕು ನಂತರ ಅವರವರ ಜಾತಕ ವಿಚಾರ ವಿಶ್ಲೇಷಣೆ ಮಾಡಿಕೊಂಡು ಅವರವರ ದಶಾಭುಕ್ತಿಗಳು ಅವರ ಜಾತಕದಲ್ಲಿ ಮೂಲ ಜಾತಕದಲ್ಲಿದ್ದರೆ ಜೂನ್ 2ರ ಒಳಗಡೆನೆ ಮದುವೆ ಆಗ್ಬೋದು. ಸ್ವಲ್ಪ ಗುರುಬಲ ಬೇಕು ಗೋಚಾರದಲ್ಲಿ. ಅಂದರೆ ಜಾತಕದಲ್ಲಿ ಹಲವಾರು ದೋಷಗಳಿರುತ್ತೆ ಗಂಡು ಹೆಣ್ಣಿನ ಜಾತಕದಲ್ಲಿ. ಅದಕ್ಕೆ ಮರು ಮದುವೆ ಅಂತ ಒಂದು ಕಾನ್ಸೆಪ್ಟ್ಸ್ ಇರುವಂಥದ್ದು. ಅದಕ್ಕೆ ಗುರುಬಲ ಬಂದ ನಂತರ ಮಾಡಿಕೊಂಡ್ರೆ ಅದಕ್ಕೆ ಇನ್ನೂ ಬಲಿಷ್ಠವಾಗಿರುತ್ತೆ. ಮತ್ತು 2 ಕಡೆ ಸಂಬಂಧಗಳು ಗಟ್ಟಿಯಾಗುತ್ತೆ, ಅಡಚಣೆಗಳು ದೂರವಾಗುತ್ತೆ. ಓಕೆ, ವಿವಾಹ ಬಾಂಧವ್ಯ ಅನ್ನೋವಂಥದ್ದು ಕೂಡಿ ಬಂದರೆ ಸಾಕ, ನಾವು ಮದುವೆ ಆದಮೇಲೆ ಯಾವ ರೀತಿಯಾಗಿರ್ತೀವಿ, ನಮ್ಮ ದಾಂಪತ್ಯ ಕೂಡ ಸುಖಕರವಾಗಿರುತ್ತಾ ಈ 2026ರ ವರ್ಷದಲ್ಲಿ, ಜೊತೆಗೆ ಸಂತಾನ ಪ್ರಾಪ್ತಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಫಲಗಳನ್ನು ನೀಡುತ್ತೆ, ಈ ಒಂದು ಮೀನರಾಶಿಯವರಿಗೆ ಇದೆಲ್ಲ ಹೇಗಿದೆ ಗುರುಜಿ?
ನೋಡಿ, ತಾವು ಕೇಳಿದಕ್ಕೆ 2026 ಜೂನ್ 2ನೇ ತಾರೀಕು ನಂತರ ಬರುವಂಥ ಒಂದು ವಿಶೇಷ ಒಂದು ಯೋಗ ಅಂತ ಹೇಳ್ತೀವಿ. ಆ ಗುರುಬಲ ಆದ ನಂತರ ಸಂತಾನ ಪ್ರಾಪ್ತಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಸೊ ನೋಡಿ, ಯಾರ್ಯಾರು ಮೀನ ರಾಶಿಯವರು ಸಂತಾನದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಸಂತಾನ ಆಗ್ತಾ ಇಲ್ವೋ 2026ರಲ್ಲಿ, ಖಂಡಿತ ಒಳ್ಳೆಯದಾಗುತ್ತೆ. ಜೂನ್ 2ನೇ ತಾರೀಕು ನಂತರ ನಿಮಗೆ ಗುರುಬಲದಿಂದ. ಯಾಕೆ ಈ ಗುರುಬಲನ ಇಷ್ಟೊಂದು ಸತಿ ಹೇಳ್ತಾ ಇದ್ದೀನಿ ಪದೇ ಪದೇ ಅಂತಂದರೆ, ಈ ಗುರುಬಲ ನಿರ್ಮಾಣ ಆಗ್ತಿರೋದು 12 ವರ್ಷಕ್ಕೊಂದ್ಸತಿ. ಅಂದರೆ ಗುರು ಏನು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ, ಗುರುಬಲ ಜೂನ್ 2ನೇ ತಾರೀಕು ನಂತರ, ಅಂದರೆ 12 ವರ್ಷಕ್ಕೊಂದ್ಸತಿ ಬರುವಂಥದ್ದು ಆ ಗುರು, ಮತ್ತು ಅಲ್ಲೇ ಪೊಸಿಷನ್ ಬರೋದಕ್ಕೆ ಈ ವರ್ಷದಲ್ಲಿ ಮೀನ ರಾಶಿಯವರಿಗೆ ಅದು ಲಭಿಸ್ತಾ ಇದೆ. ಅಂದರೆ ಹಿಂದೆನ 12 ವರ್ಷದಿಂದ 2026 ಮೈನಸ್ 12 ಮಾಡಿದ್ರೆ 2014ರಲ್ಲಿ ಬಂದಿತ್ತು. ಈಗ 2026ರಲ್ಲಿ ಮತ್ತೆ ಬರ್ತಾ ಇದೆ ಮೀನ ರಾಶಿಯವರಿಗೆ. ಇದು ತುಂಬ ವಿಶೇಷ ಅಂತ ಹೇಳ್ತೀವಿ. ಆ ಗುರುಬಲದಿಂದ ನಿಮಗೆ ಉಚ್ಚ ಎಕ್ಸಾಲ್ಟೆಡ್ ಪೊಸಿಷನ್ಸ್ ಇರೋದ್ರಿಂದ ಸಂತಾನಾಪೇಕ್ಷಿತ ದಂಪತಿಗಳಿಗೆ ನಿರರ್ಗಳವಾಗಿ ಸಂತೋಷದಿಂದ ನೀವು ಪ್ರಯತ್ನ ಪಡಬಹುದು. 100% ನಿಮಗೆ ಸಂತಾನ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಯಾವುದೇ ಇಶ್ಯೂಸ್ ಇರೋದಿಲ್ಲ, ಯಾವುದೇ ಕಾರಣಕ್ಕೆ ನೆಗೆಟಿವಿಟಿ ಕೂಡ ಇರೋದಿಲ್ಲ. ಅದಕ್ಕೆ ಯಾವುದು ಪರಿಹಾರ ಕೂಡ ಬೇಡ ಅಂತ ಹೇಳ್ತೀವಿ. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡ್ತಾ ಹೋಗೋದಾದ್ರೆ ಮೀನ ರಾಶಿಗೆ ಮತ್ತೆ ಯಾವುದಾದ್ರೂ ವಿಶೇಷ ಯೋಗಗಳು ಇದೆಯಾ? ಯಾಕೆಂದ್ರೆ ಗ್ರಹಗಳ ಗೋಚಾರ ಅವಾಗ ಜರುಗ್ತಾ ಇರುತ್ತೆ. ಸೊ ಇದರಿಂದ ವಿಶೇಷ ಯೋಗಗಳು ಏನಾದರೂ ಲಭಿಸ್ತಾ ಇದೆಯಾ? ಮತ್ತೆ ದೋಷಗಳು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ದೋಷಗಳಿದೆ, ಅದಕ್ಕೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು? ನೋಡಿ, 2022ರಲ್ಲಿ ಜೂನ್ 2ನೇ ತಾರೀಕು ನಂತರ ಒಂದು ವಿಶೇಷ ಹಂಸ ಯೋಗ ಮೀನರಾಶಿಯವರಿಗೆ ಸೃಷ್ಟಿಯಾಗ್ತಿರುವಂಥದ್ದು. ಈ ಹಂಸ ಯೋಗದಿಂದ ಮೀನರಾಶಿಯವರಿಗೆ ಧನ, ಸಂತಾನ, ಶುಭ ಕಾರ್ಯ, ಸ್ವಂತ ಮನೆ, ಈ 4 ಕೂಡ ಜರುಗುವಂಥದ್ದು. ಅಂದರೆ ಅವರ ಜಾತಕದಲ್ಲೂ ಕೂಡ ಗುರು ಪ್ರಬಲವಾಗಿದ್ದು ದಶಾಭುಕ್ತಿ ಗೋಚಾರದಲ್ಲೂ ಚೆನ್ನಾಗಿ ಬಂದಾಗ ಹಂಸ ಯೋಗ ನಿರ್ಮಾಣ ಆಗ್ತಾ ಇದೆ. ಗುರು ಧನಕಾರಕನಾಗಿರೋದ್ರಿಂದ ಈ ಹಂಸ ಯೋಗ ಫಲದಿಂದ ಗುರು ಭಗವಾನರಿಂದ ನಿಮ್ಮ ರಾಶಾಧಿಪತಿನೇ ಆಗಿ ಎಲ್ಲ ಒಳ್ಳೆಯ ಯೋಗಗಳು, ಸಂತಾನ ಆಗುವಂಥದ್ದು, ಧನ ಲಭಿಸುವಂಥದ್ದು, ಶುಭ ಕಾರ್ಯ ಜರುಗುವಂಥದ್ದು, ಸ್ವಂತ ಮನೆ, ಸ್ವಂತ ವಾಹನ, ಈ ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ದೋಷಗಳಂತ ಕೇಳಿದ್ರಿ. ದೋಷಗಳು ಅಂತ ಬಂದಾಗ 7.5 ಜನ್ಮ ಶನಿ ನಡೀತಾ ಇರೋದ್ರಿಂದ 7.5 ಒಂದೇ ನಿಮಗೆ ಅಪ್ಲೈ ಆಗ್ತಾ ಇರುವಂಥದ್ದು. ರಾಹುಕೇತುನಿಂದ ಏನೂ ಅಂತ ದೊಡ್ಡ ದೋಷ ಬರೋದಿಲ್ಲ. ಯಾಕಂದರೆ ರಾಹು ಕೂಡ ಏನಾಗುತ್ತೆ, ವ್ಯಯಭಾವದಲ್ಲಿರೋದ್ರಿಂದ ಏನಾಗುತ್ತೆ, ರಾಹು ದುಸ್ಥಾನದಲ್ಲಿದ್ದರೆ ಒಳ್ಳೆ ಫಲ. ಯಾಕಂದರೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿದ್ದಾಗ ಒಳ್ಳೆ ಫಲಗಳನ್ನು ಕೊಡೋದು. ಉದಾಹರಣೆಗೆ ರಾಹು ವ್ಯಯಭಾವದಲ್ಲಿದ್ದಾರೆ, ಕೇತು ಷಷ್ಠ ಭಾವದಲ್ಲಿದ್ದಾರೆ. ಅಂದರೆ ರಾಹು ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ರಾಹು ಇರುವಂಥದ್ದು, ಕೇತು ಸಿಂಹ ರಾಶಿಯಲ್ಲಿರುವಂಥದ್ದು ವ್ಯಯ ಮತ್ತು ಷಷ್ಠ ಭಾವದಲ್ಲಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಕೊಡೋದಿಲ್ಲ. ಸೊ ಅದೇ ರೀತಿ ನೋಡೋದಾದರೆ ಮುಂದುವರೆದ ಭಾಗದಲ್ಲಿ ಅಂಥ ದೊಡ್ಡ ಸಮಸ್ಯೆ ಇಲ್ಲ. ಸೊ ಆದರೆ ಚಿಕ್ಕ ಪುಟ್ಟ ಪರಿಹಾರಗಳಂತ ಕೆಲವೊಂದು ಮಾಡ್ಕೋಬೇಕಾಗುತ್ತೆ. ಇನ್ನೂ ಹೆಚ್ಚಿನದಾಗಿ ಏನಾದ್ರು ನೆಗೆಟಿವಿಟೀಸ್ ಅಂತ ನೋಡಿದಾಗ ಪ್ರಮುಖ 2-3 ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಕೆಲವರು ದೇವಸ್ಥಾನಕ್ಕೆ ಹೋಗಲ್ಲ, ಕೆಲವರು ಇನ್ನೇನೋ ಮಾಡೋಕ್ಕಾಗಲ್ಲ. ಅದರಲ್ಲಿ ಮೊದಲೇ ವಿಚಾರದಲ್ಲಿ ಬುಧನ ಬಲಪಡಿಸ್ಕೊಳ್ಳಲು ಮತ್ತು ಶನೇಶ್ವರನ ಒಂದು ಜನ್ಮ ಶನಿಯ ಪ್ರಭಾವ ತಗ್ಗಿಸಲು ವಿಷ್ಣು ಸಹಸ್ರನಾಮ ಜಪ ಮಾಡುವಂಥದ್ದು ಅಥವಾ ಹನುಮಾನ್ ಚಾಲಿಸವನ್ನು ದಿನಾಲು ಪಠನೆ ಮಾಡುವಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದು ಜರುಗುತ್ತೆ. ಮತ್ತು ಈಗ ಈ ಒಂದು ತುಂಬ ಮೀನರಾಶಿಯವರಿಗೆ ಸ್ವಲ್ಪ ರಾಹು 12 ಮೇಲೆ ರಾಹು ಏನಾಗುತ್ತೆ ಅಂದರೆ ದೃಷ್ಟಿ ದೋಷಗಳು, ಎವಿಲ್ ಐ ಅಂತ ಹೇಳ್ತೀವಿ, ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಕೊಡೋದ್ರಿಂದ ನೀವೇನು ಮಾಡ್ತೀರಾ, ಕೆಂಪು ವರ್ಣದ ವಸ್ತ್ರಗಳನ್ನು ಅವಶ್ಯಕತೆ ಇದ್ದವರಿಗೆ ವಿತರಿಸುವಂಥದ್ದು. ಇದರಿಂದ ಕೆಟ್ಟ ದೃಷ್ಟಿಗಳು ಹೋಗುತ್ತೆ. ಕೆಂಪು ವರ್ಣದ ಒಂದು ಬ್ಲೌಸ್ ಪೀಸ್ ಆಗ್ಬೋದು, ಒಂದು ಸೀರೆ ಉಡುಗೆ ಆಗ್ಬೋದು, ಒಂದು ಏನೋ ಒಂದು ಕೆಂಪು ವರ್ಣದ ಒಂದು ಶರ್ಟು ಯಾರಿಗೂ ನಿಮಗೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ವಿತರಿಸಿ. ಇದರಿಂದ ಕೆಟ್ಟ ದೃಷ್ಟಿಗಳು ಮತ್ತು ಎವಿಲ್ ಐ ಎಫೆಕ್ಟ್ಸ್ ಏನಾಗುತ್ತೆ ಅದು ಕಮ್ಮಿ ಆಗುತ್ತೆ ಮೀನರಾಶಿಯವರಿಗೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳು ಏನೋ ಹೇಳಿದ್ನೋ ಅದಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದು. ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡಿ. ಸೊ ಯಾರಿಗೆ ಆರೋಗ್ಯ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಆರೋಗ್ಯ ಸಪೋರ್ಟ್ ಮಾಡಲ್ಲೋ, ಅವ್ರಿಗೇನೋ ತುಂಬ ಒಂದು ಬ್ಯಾಕ್ ಪೇನ್ ಇರುತ್ತೆ, ತುಂಬ ಒಂದು ಕ್ಷಯ ಆರೋಗ್ಯ ಇರುತ್ತೆ, ಅಂಥವ್ರು ಏನು ಮಾಡಬೇಕು, ಆದಿತ್ಯ ಹೃದಯ ಪಠನೆ ಅಥವಾ ಕುಳಿತಲ್ಲೇ ಸೂರ್ಯ ಅಷ್ಟಕ ಅಂತ ಬರುತ್ತೆ, ಅದನ್ನು ಜಪ ಮಾಡೋದ್ರಿಂದ, ಅದನ್ನು ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಆದಷ್ಟು ಸಾಧ್ಯವಾದಷ್ಟು ಮೀನರಾಶಿಯವರು ನಿಮ್ಮ ಹುಟ್ಟುಹಬ್ಬದ ವಿಚಾರದಲ್ಲಿ ಅಥವಾ ಮೀನರಾಶಿಯವ್ರ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅಥವಾ ತಂದೆ ಇರ್ತಾರೆ, ಯಾರೋ ಒಬ್ಬ ಕುಟುಂಬ ಸದಸ್ಯರು ಇರ್ತಾರಲ್ವ, ಸೊ ಅವರ ಒಂದು ಜನ್ಮ ದಿನದ ಅಂಗವಾಗಿ ಅಥವಾ ಅವರ ಒಂದು ಆ್ಯನಿವರ್ಸರಿ ಅಂಗವಾಗಿ ಅವರು ಅನಾಥಾಶ್ರಮಕ್ಕೆ ಅವ್ರನ್ನ ಕರ್ಕೊಂಡು ಅನಾಥಾಶ್ರಮಕ್ಕೆ ಹೋಗಿ, ಅಥವಾ ಮೀನರಾಶಿಯವ್ರದ್ದೇ ಜನ್ಮದಿನ ಇತ್ತಂದರೆ ಅನಾಥಾಶ್ರಮಕ್ಕೆ ಹೋಗಿ ಸಾಧ್ಯವಾದಷ್ಟು ಅನ್ನದಾನ, ಬಟ್ಟೆ ಸೇವೆ ಅಥವಾ ನಿಮಗೇನೋ ನಿಮ್ಮ ಕೈಲಾದಷ್ಟು ಸೇವೆ ಮಾಡೋದ್ರಿಂದ ನಿಮಗೆ ಆ ಜನ್ಮ ಶನಿಯ ಪ್ರಭಾವ, ಯಾಕೆ ಶನಿ ಬಂದು ನಿರ್ಗತಿಕರನ್ನ ಸೂಚಿಸ್ತಾನೆ ಅಥವಾ ಯಾರು ತುಂಬ ಸಮಾಜದಲ್ಲಿ ಶೋಷಿತ ವರ್ಗವನ್ನು ಸೂಚಿಸ್ತಾನೆ, ಅವರಿಗೆ ಸಹಾಯ ಮಾಡೋದ್ರಿಂದ ಶನಿ ಪ್ರಸನ್ನ ಆಗ್ತಾನೆ. ಆ ಒಂದು ಜನ್ಮ ಶನಿ ಪ್ರಭಾವ ಕೂಡ ಕುಗ್ಗುತ್ತೆ. ಈ 4 ಪರಿಹಾರಗಳು ಮೀನರಾಶಿಯವರು 2026ರಲ್ಲಿ ಮಾಡಿಕೊಂಡ್ರೆ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಓವರಾಲ್ ಆಗಿ 100ರಲ್ಲಿ 80% ಉದ್ಯೋಗ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಂಬಂಧ
ಸಂಬಂಧಗಳ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಈ 9 ಅಂಶಗಳೇನು ತೊಗೊಂಡಿದ್ದೀವಿ 100ರಲ್ಲಿ 80% ಮೀನರಾಶಿಯವರಿಗೆ ಚೆನ್ನಾಗಿದೆ. ತುಂಬ ಜನಕ್ಕೆ ಆಲ್ರೆಡಿ ಸ್ವಲ್ಪ ಡಿಪ್ರೆಷನ್ಸಲ್ಲಿ ಇರ್ತಾರೆ ಮೀನರಾಶಿಯವರು, 7.5 ನಡೀತಿದೆ ಆ ಥರ ಅಂತ. ಬಟ್ ನಮ್ಮ ಒಂದು ಗ್ರಹ ಗೋಚಾರದ ಪ್ರೆಡಿಕ್ಷನ್ಸ್ ತುಂಬ ಚೆನ್ನಾಗಿದೆ. ಇನ್ನು ಇದರಲ್ಲಿ ವರ್ಸ್ಟ್ ಕೇಸ್ ಅಂದರೆ ಅವರವರ ಜಾತಕ ವಿಚಾರದಲ್ಲಿ ಏನೋ ನೆಗೆಟಿವಿಟಿ ಇದ್ರೆ ಇರುತ್ತೆ. ಅದು ಬಿಟ್ಟರೆ ಗೋಚಾರದಲ್ಲಿ ಮೀನರಾಶಿಯವರಿಗೆ ಔಟ್ ಆಫ್ 180% ಮಾರ್ಕ್ಸ್ ನಾನು ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಈ ವರ್ಷ ಏನು 2026 ಹೊಸ ವರ್ಷ ಬರ್ತಾ ಇದೆ, ಈ ವರ್ಷ ಮೀನರಾಶಿಯವರಿಗೆ ಕೂಡ ತುಂಬ ಚೆನ್ನಾಗಿರೋವಂಥದ್ದು. ಗುರೂಜಿಗಳು ಹೇಳಿರೋ ಪ್ರಕಾರ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ವಿಶೇಷವಾದಂತಹ ಒಂದು ಹಂಸ ಯೋಗ ಬರ್ತಾ ಇದೆ. ಸೊ ಇದರಿಂದ ಸಾಕಷ್ಟು ಫಲಗಳನ್ನು ಕೂಡ ನೀವು ಸಿದ್ಧಿಸ್ಕೊಳ್ತಾ ಇದ್ದೀರಾ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು 2026 ವರ್ಷ ಭವಿಷ್ಯ ಮೀನರಾಶಿಯವರಿಗೆ ಹೇಗಿದೆ, ಜೊತೆಗೆ ಪರಿಹಾರವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.